ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ಪೂಜೆನ ಮಾಡ್ಕೋಬೇಕು. ಶಿವನ ಪೂಜೆ ಉಪವಾಸ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಿವೆ ಮತ್ತು ಎಷ್ಟು ಉಪಯೋಗಗಳಿವೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಶಿವನಿಗೆ ಓಂ ನಮಃ ಶಿವಾಯ ಅಂತ ಪ್ರಾರ್ಥಿಸಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರ ಅಂದರೆ ನಾವು ಯಾವಾಗಲೂ ಹಿರಿಯರನ್ನು ಗೌರವಿಸಬೇಕು. ಹಾಗಾಗಿ ನಾನು ಸೋಮವಾರದ ದಿನ ಹಿರಿಯರನ್ನು ಅವಮಾನಿಸೋ ಕೆಲಸ ಯಾವತ್ತೂ ಮಾಡಬಾರ್ದು. ಅಥವಾ ಯಾರೊಂದಿಗೆ ಜಗಳವಾಡಿದರೆ ಶಿವನು ನಿಮ್ಮ ಉಪವಾಸವನ್ನು ಸ್ವೀಕರಿಸುವುದಿಲ್ಲ. ಅಂದರೆ ನಾವು ಉಪವಾಸ ಮಾಡಿ ಶಿವನಿಗೆ ನಾವು ಏನನ್ನು ಸಂಕಲ್ಪ ಮಾಡ್ಕೋತೀವೋ ಅದು ನಡಿಬೇಕು ಅಂದರೆ ನಾವು ಹಿರಿಯರಲ್ಲಿ ಗೌರವ, ಪ್ರೀತಿ, ವಿಶ್ವಾಸನ ಇಟ್ಕೋಬೇಕು. ಮತ್ತು ನಾವು ಉಪವಾಸ ಇದ್ದೀವಿ ಅಂದರೆ ಸೋಮವಾರದ ದಿನ ನಾವು ಶಿವನಿಗೆ ಅಂದರೆ ಮನೆಯಲ್ಲಾಗಿರ್ಬೋದು ಇಲ್ಲ ದೇವಸ್ಥಾನಗಳಲ್ಲಾಗಿರ್ಬೋದು ಆ ಅಭಿಷೇಕಕ್ಕೆ ಹಾಲನ್ನು ಕೊಡಬೇಕಾಗುತ್ತೆ. ಮತ್ತು ಸಂಕಲ್ಪನ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ಕೊಟ್ಟು ಮತ್ತು ಮನೆಯಲ್ಲಿ ಶಿವದ ಲಿಂಗ ಇದ್ದರೆ ಅದಕ್ಕೂ ಕೂಡ ಅಭಿಷೇಕನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಮನೆಯಲ್ಲಿ ಹಿರಿಕರು, ತಂದೆ ಆಗಿರಬಹುದು, ತಾಯಿ ಮತ್ತು ಅಣ್ಣ, ತಂಗಿ, ಸಹೋದರಿ ಯಾರೇ ಆಗಿರಲಿ, ನಿಮ್ಮ ಜೀವನದಲ್ಲಿ ಇರುವವರೆಲ್ಲರೂ ನೀವು ಗೌರವಿಸಿ. ಸೋಮವಾರ ಅಂತಾನೆ ಅಲ್ಲ, ಎಲ್ಲ ದಿನಗಳನ್ನು ಮತ್ತು ಶಾಲೆ ಹೋಗುತ್ತಿದ್ದರೆ, ಶಿಕ್ಷಕರು ಕಚೇರಿಗೆ ಹೋಗುತ್ತಿದ್ದರೆ, ಹಿರಿಯ ಸಹೋದ್ಯೋಗಿಗಳು ಯಾರೇ ಆಗಿರಲಿ, ಒಳ್ಳೆಯವರಾಗಿದ್ದರು ಮತ್ತು ಹಿರಿಯವರಾಗಿದ್ದರು ಅವರನ್ನು ನೀವು ತುಂಬಾ ಅತಿ ಹೆಚ್ಚಾಗಿ ಸೋಮವಾರ ಗೌರವಿಸಿ. ಅಂದರೆ ಅವಮಾನಿಸಬಾರದು. ಶಿವನಿಗೆ ಈ ಎರಡು ಮಾತುಗಳನ್ನು ಹೇಳಿದರೂ ಸಹ ನೀವು ಸೋಮವಾರದಂದು ಉಪವಾಸ ಮಾಡಿದರೆ ಮೌನವಾಗಿ ಇರುವುದು ನಿಮಗೆ ತುಂಬಾ ಒಳ್ಳೆಯದು. ಈ ದಿನ ಸೋಮವಾರದಂದು ನಿಮ್ಮ ಹಿರಿಕರನ್ನು ಅವಮಾನಿಸಿ ಅಥವಾ ಯಾರೊಂದಿಗಾದರೂ ಜಗಳವಾಡಿದರೆ ಶಿವನು ನಿಮ್ಮ ಉಪವಾಸವನ್ನು ಸ್ವೀಕರಿಸುವುದಿಲ್ಲ. ಹಾಗಾಗಿ ಈ ದಿನ ನಾವು ಆದಷ್ಟು ಉಪವಾಸವನ್ನು ಮಾಡಿದ ದಿನ ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬಾರ್ದು. ಯಾರೊಂದಿಗೂ ಮಾತಾಗಲಿ ಜಗಳ ಆಗಲಿ ಮಾಡೋದಕ್ಕೆ ಹೋಗಬಾರ್ದು. ನಾವು ಉಪವಾಸ ಇದ್ದೀವಿ ಅಂದರೆ ನಾವು ಮೌನ ವ್ರತನ ಆಚರಿಸೋದು ತುಂಬಾ ಒಳ್ಳೆಯದು. ಮೌನವಾಗಿದ್ದು ಶಿವನಿಗೆ ಉಪವಾಸವಿದ್ದು ಪೂಜೆನ ಮಾಡಿ ಸಂಕಲ್ಪನ ಮಾಡಿಕೊಂಡ್ರೆ ಖಂಡಿತ ನಮ್ಮ ಸಂಕಲ್ಪಗಳೆಲ್ಲ ನೆರವೇರುತ್ತೆ. ವಿದ್ಯೆ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು, ಆರೋಗ್ಯದಲ್ಲಿ ತೊಂದರೆ ಇರ್ಬೋದು, ನೀವು ಯಾವುದೇ ವಿಷಯ ಇದ್ರೂ ಪ್ರತಿಯೊಂದನ್ನು ದೇವರ ಹತ್ರ ಹೇಳ್ಕೊಂಡು ಪ್ರತಿ ಸೋಮವಾರ ನೀವು ಉಪವಾಸ ಮಾಡಿ ಪೂಜೆನ ವ್ರತ ಮಾಡ್ಕೊಂಡು ಬನ್ನಿ. ಖಂಡಿತ ಆದಷ್ಟು ಬೇಗ ನೀವು ಶಿವನು ಒಲಿದು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಕೊಡುತ್ತಾನೆ ಅಂತಲೇ ಹೇಳ್ಬೋದು. ಮತ್ತು ಈ ರೀತಿ ನಾವು ಯಾವಾಗಲೂ ಯಾವುದೇ ರೀತಿಯ ಹಿಂಸೆಯಲ್ಲಿ ಭಾಗವಹಿಸಬಾರದು. ಎಲ್ಲಿಯಾದರೂ ಜಗಳ ನಡೀತಿದ್ದರೆ ಮಧ್ಯೆ ನೀವು ಸ್ನೇಹಿತರೊಂದಿಗೆ ಹೋದಾಗ ಸ್ನೇಹಿತರನ್ನು ಹೊಡೆದರೆ ನೀವು ಯಾವ ಹಿಂಸೆಯಲ್ಲಿ ಭಾಗಿಯಾಗುತ್ತೀರಿ ಅಥವಾ ಎಲ್ಲಿಯಾದರೂ ಹಿಂಸೆನೇ ನಡೀತಾ ಇದೆ ಅಂದರೆ ಅಲ್ಲಿಗೆ ನೀವು ಹೋಗುತ್ತಿದ್ದರೆ ನೀವು ಯಾವುದೇ ಪ್ರಾಣಿಯನ್ನು ಕೊಂದರೆ ಅಥವಾ ಯಾವುದೇ ರೀತಿಯ ಹಾನಿ ಮಾಡಿದರೆ ಎಲ್ಲ ಕೆಲಸಗಳನ್ನು ನೀವು ಮಾಡದೇ ಬಾರದು. ಸೋಮವಾರದಂದು ನೀವು ತಾಮಸಿಕ ಆಹಾರವನ್ನು ಸೇವಿಸಬಾರದು. ನೀವು ಶಿವನನ್ನು ನಂಬಿದರೆ ಈ ಸೋಮವಾರದಂದು ನೀವು ತಾಮಸಿಕ ಆಹಾರ ತ್ಯಜಿಸಬೇಕು. ಉಪವಾಸದ ಒಂದು ದಿನ ಮೊದಲು ಅಂದರೆ ಭಾನುವಾರ ರಾತ್ರಿಯಿಂದಲೇ ನೀವು ಅದನ್ನು ನಿಲ್ಲಿಸಬೇಕು. ಯಾರೊಂದಿಗೂ ಅಂದರೆ ತಾಮಸಿಕ ಅಂದರೆ ನಾನ್ ವೆಜ್ಜನ್ನು ತಿನ್ನೋದನ್ನು ಬಿಡಬೇಕಾಗುತ್ತೆ. ಭಾನುವಾರ ನೈಟೇ ನಾವು ತಿನ್ನಬಾರ್ದು. ಓಕೆ, ಕೆಟ್ಟ ಪದಗಳನ್ನು ಬಳಸಬಾರದು. ಬೈಯುವುದು, ಜಗಳ ಆಡೋದು ಯಾವುದು ಮಾಡಬಾರ್ದು. ಮತ್ತು ಯಾರ ಮನಸ್ಸನ್ನು ಕೂಡ ನೋಯಿಸಬಾರದು. ತುಂಬ ಭಾವನಾತ್ಮಕವಾಗಿ ನೋಯಿಸುವಂತಹ ಮಾತುಗಳನ್ನು ಯಾರೊಂದಿಗೂ ಆಡಬಾರ್ದು ಜೀವನದಲ್ಲಿ. ಆವಾಗ ಅವರು ಮನಸ್ಸಿಗೆ ನೊಂದುಕೊಂಡ್ರೆ ಆ ಶಾಪ ಕೂಡ ನಮಗೆ ತಟ್ಟುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸೋಮವಾರ ಆದಷ್ಟು ಉಪವಾಸ ಮಾಡ್ತಾ ಇದ್ದೀವಿ ಅಂದರೆ ನಾವು ಮೌನ ವ್ರತ ಆಚರಿಸೋದು ತುಂಬಾ ಒಳ್ಳೆಯದು. ಮತ್ತು ನಮ್ಮ ಮನಸ್ಸು ಕೂಡ ಹಾಳು ಮಾಡ್ಕೋಬಾರ್ದು. ಕೆಟ್ಟ ಆಲೋಚನೆ ಮಾಡೋದ್ರಿಂದ ಮತ್ತು ಕೆಟ್ಟವರ ಜೊತೆ ಮಾತಾಡೋದ್ರಿಂದ ನಮ್ಮ ಮನಸ್ಸನ್ನು ನಾವು ಹಾಳು ಮಾಡ್ಕೋತೀವಿ. ಹಾಗಾಗಿ ಆ ದಿನ ಸಾಧ್ಯವಾದಷ್ಟು ಎಲ್ಲರಿಂದ ದೂರ ಇರಬೇಕಾಗುತ್ತೆ. ಕೆಟ್ಟ ಆಲೋಚನೆ ಕೂಡ ನಾವು ಮಾಡಬಾರ್ದು ಆ ದಿನ ಸೋಮವಾರ. ಮತ್ತು ಯಾವುದೇ ರೀತಿ ದೌರ್ಜನ್ಯ ನಡೀತಿದ್ರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಭಾಗವಹಿಸಬಾರ್ದು. ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ನಾವು ಎಲ್ಲವನ್ನು ತ್ಯಜಿಸಬೇಕಾಗುತ್ತದೆ. ನಾವು ಉಪವಾಸದ ದಿನದಿಂದ 2 ಬಾರಿ ಶಿವನ ಮುಂದೆ ಕುಳಿತು ಆರತಿಯನ್ನು ಮಾಡಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ಆರತಿ ಹಾಡಿ, ಇಲ್ಲದಿದ್ದರೆ ಕನಿಷ್ಠ ಸಂಜೆಯ ಸಮಯದಲ್ಲಿ ನೀವು ಆರತಿಯನ್ನು ಮಾಡಿ ನೀವು ಶಿವನಿಗೆ ಅಗರಬತ್ತಿಯಿಂದ ಅಂದರೆ ಊದುಬತ್ತಿಯಿಂದ ಧೂಪ ದೀಪಗಳೆಲ್ಲ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಸ್ವಲ್ಪ ನೀರನ್ನು ಅರ್ಪಿಸಿ
ಸ್ವಲ್ಪ ಹಸಿ ಹಾಲು ಮತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಿ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಇತ್ಯಾದಿಗಳಿಂದ ಅಭಿಷೇಕ ಮಾಡಿ ಯಾವುದೇ ಹಣ್ಣು ಅಂದರೆ ನೀವು ಅವರಿಗೆ ಅರ್ಪಿಸಿ. ನಿಮ್ಮ ಮನೆಯಲ್ಲಿ ಯಾವುದೇ ಹಣ್ಣುಗಳಿದ್ದರೂ ಈ ರೀತಿ ನೀವು ಅವರನ್ನು ಪೂಜಿಸಿದರೆ ಸೋಮವಾರದ ದಿನ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಒಡೆಯಬೇಕು. ಅನೇಕ ಜನರಿಗೆ ಮಾತಿನ ಮೇಲೆ ಸುಳ್ಳು ಹೇಳುವ ಅಭ್ಯಾಸವಿದೆ, ಮಾತನ್ನು ತಿರುಗಿಸುವ ಅಭ್ಯಾಸ. ನೀವು ಕೂಡ ಸುಳ್ಳು ಹೇಳುವ ಅಭ್ಯಾಸವನ್ನು ಹೊಂದಿದರೆ ಪ್ರತಿಯೊಂದು ವಿಷಯದಲ್ಲೂ ನೀವು ಟೀಕಿಸುತ್ತೀರಿ, ಸುಳ್ಳು ಹೇಳುತ್ತೀರಿ, ಚಾಡಿ ಅನ್ನೋದು ಹೇಳೋದು, ನೀವು ಈ ರೀತಿಯ ಕೆಲಸಗಳನ್ನು ಮಾಡಿದರೆ ನೀವು ಶಿವನ ಕೋಪಕ್ಕೆ ಗುರಿಯಾಗುತ್ತೀರಿ. ಯಾವುದೇ ಕಾರಣಕ್ಕೂ ಈ ರೀತಿ ಕೆಲಸಗಳನ್ನು ಮಾಡಬಾರದು. ಶಿವನ ಕೋಪವನ್ನು ಎದುರಿಸಬೇಕಾಗುತ್ತದೆ. ಧರ್ಮದಲ್ಲಿ ನಾವು ದೇವತೆಗಳನ್ನು ಪೂಜಿಸುವಾಗ ಪ್ರಸಾದಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ನಿಯಮಗಳಿಗೆ ಕೃಷ್ಣನಿಗೆ ಮೊಸರಿನ ನೈವೇದ್ಯ ಅರ್ಪಿಸುವಂತೆ ಸಂತೋಷಿ ಮಾತೆಗೆ ಹುಳಿ ಪದಾರ್ಥಗಳನ್ನು ಅರ್ಪಿಸುವುದಿಲ್ಲ. ಅಂತೆಯೇ ಪ್ರತಿಯೊಂದು ದೇವತೆಗಳ ಪೂಜೆ, ಪ್ರಸಾದ ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ವಿಶೇಷ ನಿಯಮಗಳು ಇವೆ. ಇದರಲ್ಲಿ ಶಿವನಿಗೆ ಕಣ್ಣು, ಧಾತುರ, ಬಿಲ್ವಪತ್ರೆ ಇತ್ಯಾದಿಗಳನ್ನು ಅರ್ಪಿಸಬೇಕು ಅಂತ ಎಲ್ಲರಿಗೂ ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ನಾವು ಜನರು ಜಾಗರಣೆ ಮಾಡುವಾಗ, ಪೂಜೆ ಮಾಡುವಾಗ, ಆರತಿಯಲ್ಲಿ ಪಾಲ್ಗೊಳ್ಳುವಾಗ ದೇವರ ಗುಣಗಾನದೊಂದಿಗೆ ಚಪ್ಪಾಳೆ ತಟ್ಟುವುದು ನೋಡಿದ್ದೇವೆ. ಇದರಿಂದ ಭಕ್ತವೃಂದದಲ್ಲಿ ಏಕತೆ ಭಾವನೆ ಉಂಟಾಗುತ್ತೆ. ನಾವು ಕುಟುಂಬದಲ್ಲಿ ಒಟ್ಟಿಗೆ ಸೇರಿ ಆರತಿ ಹಾಡುವಾಗ ಎಲ್ಲರೂ ಒಟ್ಟಿಗೆ ಚಪ್ಪಾಳೆ ತಟ್ಟಿ ಆರತಿ ಹಾಡುಗಳನ್ನು ಹಾಡುತ್ತಾರೆ. ಚಪ್ಪಾಳೆಗಳನ್ನು ಪ್ರತಿಧ್ವನಿಯಿಂದ ಪ್ರಾರ್ಥನೆಯೂ ಮಾಡುತ್ತಾರೆ. ಖಂಡಿತವಾಗಿಯೂ ದೇವರಿಗೆ ತಲುಪುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಿಮಗೆ ಆಶ್ಚರ್ಯವಾಗುತ್ತೆ. ಭಗವಾನ್ ಶಿವನ ದೇವಸ್ಥಾನದಲ್ಲಿ ಚಪ್ಪಾಳೆ ತಟ್ಟುವುದು ನಿಷೇಧಿಸಲಾಗಿದೆ ಎಂದು ಇಲ್ಲಿ ಪರಿಗಣಿಸಲಾಗುತ್ತೆ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ನಂಬಿಕೆಯನ್ನು ಇಟ್ಟು ಬಹುಶಃ ಸ್ವಲ್ಪ ಆಶ್ಚರ್ಯವಾಗಬಹುದು, ಆದರೆ ಇದು ಸತ್ಯ. ಶಿವನ ದೇವಸ್ಥಾನದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಹೊರತುಪಡಿಸಿ ಚಪ್ಪಾಳೆ ತಟ್ಟಬಾರದು. ಭಗವಾನ್ ಶಿವನ ಸಮಾಧಿಯಲ್ಲಿ ಮುಳುಗಿರುತ್ತಾನೆ. ಶಿವನು ಮುಳುಗಿರುತ್ತಾನೆ ಮತ್ತು ಅವನ ಸಮಯದಲ್ಲಿ ಆಳವಾದ ಧ್ಯಾನದಲ್ಲಿ ಇದ್ದಾನೆ ಎಂದು ಹೇಳಲಾಗುತ್ತೆ. ಪೌರಾಣಿಕ ಕಥೆಗಳಲ್ಲಿಯೂ ಶಿವನ ಧ್ಯಾನವನ್ನು ಭಂಗ ಮಾಡುವುದು ಬಹಳ ಕಷ್ಟದ ಕೆಲಸವಾಗುತ್ತೆ. ಭಗವಾನ್ ಶಿವನು ಒಮ್ಮೆ ಕಾಮದೇವನನ್ನು ಸಹ ಸುಟ್ಟು ಹಾಕಿದನು, ಏಕೆಂದರೆ ಅವನು ಶಿವನ ಧ್ಯಾನವನ್ನು ಭಂಗ ಮಾಡುವ ದುಸ್ಸಾಹಸವನ್ನು ಮಾಡಿದನು. ಅದಕ್ಕಾಗಿಯೇ ಶಿವನು ದೇವಸ್ಥಾನದಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು ಎಂದು ಇಲ್ಲಿ ನಾವು ತಿಳಿಸಿದ್ದೇವೆ. ನೋಡಿದಲ್ಲ ಯಾವ ರೀತಿ ಶಿವನ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಯಾವ ರೀತಿ ಉಪವಾಸ ವ್ರತಗಳನ್ನು ಮಾಡಿ ನಾವು ಶಿವನನ್ನು ಒಲಿಸ್ಕೋಬೇಕು ಮತ್ತು ಶಿವನ ದೇವಸ್ಥಾನಕ್ಕೆ ಒಂದು ತೆಂಗಿನಕಾಯಿ ಒಡಿಸೋದ್ರಿಂದ ಎಷ್ಟು ಲಾಭವಿದೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಪೂಜೆನ ನಾವು ಪ್ರತಿ ಸೋಮವಾರ ಮಾಡೋದ್ರಿಂದ ನಮ್ಮ ಯಾವುದೇ ಕಷ್ಟಗಳಿರಲಿ, ಯಾವುದೇ ಮನೆಯಲ್ಲಿ ತೊಂದರೆಗಳಿದ್ದರೂ ಕೂಡ ಶಿವನನ್ನು ನೆನೆದು ನಾವು ಸಂಕಲ್ಪ ಮಾಡಿ ಉಪವಾಸ ಮಾಡೋದ್ರಿಂದ ಪ್ರತಿಯೊಂದು ಕಷ್ಟನೂ ಕೂಡ ಶಿವನು ಪರಿಹಾರ ಮಾಡುತ್ತಾನೆ. ನಾನು ಕೂಡ ತುಂಬ ನಂಬ್ತೀನಿ, ಯಾಕಂದರೆ ಪ್ರತಿ ಸೋಮವಾರ ನಾನು ಕೂಡ ಉಪವಾಸ ಇದ್ದು ಪೂಜೆನ ಮಾಡ್ತೀನಿ. ಅಂದರೆ ನಾನು ಕೂಡ ತುಂಬ ಶಿವನನ್ನು ನಂಬಿದ್ದೇನೆ ಫ್ರೆಂಡ್ಸ್. ಹಾಗಾಗಿ ನಾವು ನಂಬಿದವ್ರನ್ನ ನಮ್ಮ ಕೈ ಬಿಡೋದಿಲ್ಲ ನಮ್ಮ ಶಿವ. ಹಾಗಾಗಿ ನಾವು ನಿಮ್ಮ ಕೈಲಿ ಸಾಧ್ಯವಾದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೂ ಕೂಡ ಹರಕೆಯನ್ನು ಕಟ್ಟಿ ನಿಮ್ಮ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲೇ ಪೂಜೆನ ಮಾಡ್ಕೊಳ್ಳಿ. ಖಂಡಿತ ಪ್ರತಿ ಸೋಮವಾರ ಉಪವಾಸ ಇದ್ದು ಪೂಜೆನ ಮಾಡಿ ನೋಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬಾಯ್.